ಗಾಡಿನ ಯಾರೋ ಮೂವ್ ಮಾಡಿ ಇಟ್ಟಿದ್ದಾರೆ. ನನ್ನ ಗಾಡಿ ಆ ಕಡೆ ಇರಲಿಲ್ಲ. ಅಲ್ಲಿ ವೆಗನರ್ ನಿಂತಿದೆಯಲ್ಲ, ಆ ವೆಗನರ್ ಜಾಗದಲ್ಲಿ ನಿಲ್ಲಿಸಿದ್ದೆ. ಯಾರೋ ಈ ಕಡೆ ಮೂವ್ ಮಾಡಿ ಇಟ್ಟಿದ್ದಾರೆ. ಅವ್ರ ಗಾಡಿ ಇಲ್ಸೋಕ್ಕೋಸ್ಕರ ನಮ್ಮ ಗಾಡಿನ ಎಲ್ಲಿ ಬೇಕಾದ್ರೂ ಬಿಸಾಕ್ತಾರೆ ಅವರು ಅಂಥವ್ರೆ. ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಹಲೋ ನಮಸ್ತೆ, MK Squad. ವೆಲ್ಕಮ್ ಟು ದಿ ನ್ಯೂ ವಿಡಿಯೋ. ವೆಲ್ಕಮ್ ಟು ದಿ ಡೇ 3 ಆಫ್ ದ ಟ್ರಿಪ್, ಡೇ 2 ಆಫ್ ದಿ ಗೋವಾ. ನೋಡೋಣ ಇವತ್ತು ಎಲ್ಲಿಗೆ ಹೋಗೋದು ಅಂತ. ಒಂದು 2-3 ಲೊಕೇಶನ್ನ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ, ಇಂತಲ್ಲಿಗೆ ಹೋಗಬೇಕು ಅಂತ. ಇವತ್ತಿನ ವಿಡಿಯೋದಲ್ಲಿ ಚರ್ಚಸ್ಗಳು, ಬೀಚಸ್ಗಳು ಮತ್ತೆ ಒಂದು 2-3 ಲೊಕೇಶನ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ದಿನದಲ್ಲಿ ಎಷ್ಟು ಪ್ಲೇಸಿಗೆ ಹೋಗಕ್ಕಾಗತ್ತೆ ಅಂತ. ಟೈಮ್ ಇವಾಗ 8:30 ಆಗಿದೆ. ಸೊ ತಿಂಡಿ ಗಿಂಡಿ ಅಂತ ತಿನ್ನಲ್ಲ, ಡೈರೆಕ್ಟ್ ಆಗಿ ಊಟನೇ ಮಾಡ್ಬಿಡ್ತೀನಿ. ಹಾಗಾಗಿ ತುಂಬಾ ಲೇಟ್ ಆಗೋಕ್ಕಿಂತ ಮುಂಚೆ ಹೋಗ್ಬಿಡೋಣ. 7 ಗಂಟೆಗೆ ಎದ್ದಿದ್ದೆ ನಾನು, ಬಟ್ ರೆಡಿ ಆಗೋ ಅಷ್ಟೊತ್ತಿಗೆ 8:30 ಆಗೋಯ್ತು. ನೋಡೋಣ ಇವತ್ತು ಏನೇನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ಮೇ ಬಿ ನನ್ನ ಲಾಸ್ಟ್ ಡೇ ಇರಬೇಕು ಗೋವಾದಲ್ಲಿ ಇವತ್ತು. ನಾಳೆ ಕಂಟಿನ್ಯೂಸ್ ಆಗಿ ಶಿವಮೊಗ್ಗಕ್ಕೆ ಹೊಡಿತೀನಿ ಅನ್ಸುತ್ತೆ ಗಾಡಿನ. 350 ಕಿಲೋಮೀಟರ್ಸ್ ಆಗುತ್ತೆ, 7 ಅವರ್ಸ್ ಆಗುತ್ತೆ. ನಾಳೆ ನೋಡ್ಕೊಳ್ಳೋಣ ಏನಾಗತ್ತೆ ಅಂತ. ನಾನಿವಾಗ ಫಸ್ಟ್ ಹೋಗ್ತಾ ಇದ್ದೀನಿ, ಏನು ಅಗೋಡಾ ಲೋವರ್ ಫೋರ್ಟ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬೈಕಲ್ಲಿ ಹೋಗ್ತಾ ಇದ್ದೀನಿ. ಹೆಲ್ಮೆಟಿಗೆ ಏನು ಕ್ಯಾಮ್ರಾ ಏನು ಹಾಕೊಂಡಿಲ್ಲ ನಾನು. ಮೇನ್ ಫೋರ್ಟ್ ಇರೋದು ಆ್ಯಕ್ಚುಲಿ ಆ ಕಡೆ ಅಂತೆ, ಬಟ್ ಗೂಗಲ್ ಮ್ಯಾಪು ಇಲ್ಲಿ ಕರ್ಕೊಬಂದಿದೆ. ಇದೇನೋ ಬೀಚ್ ವ್ಯೂ ಇದೆ ಅಂತೆ. ಸೊ ಚೆನ್ನಾಗಿದೆ ಅಂತ ಹೇಳಿದ್ರು. 50 ರೂಪೀಸ್ ಪಾರ್ಕಿಂಗಿಗೆ ತೊಗೊಂಡ್ರು. ನೋಡೋಣ ಇಲ್ಲಿ ಏನಿದೆ ಅಂತ. ನೋಡಿ ಈ ಕಡೆಯಿಂದ ಈ ಥರ ಇದೆ ವ್ಯೂ. ಅಲ್ಲೊಂದು ಚಿಕ್ಕ ವಿಂಡೋಗಳ ಥರ ಕೊಟ್ಟಿದ್ದಾರೆ, ಜಸ್ಟ್ ಬೀಚ್ ವ್ಯೂಗೋಸ್ಕರ. ನಮ್ಮ ಜನಗಳು ಎಷ್ಟು ಗಲೀಜು ಅಂದರೆ ಅಲ್ಲಿ ಕೂಡ ಬಿಟ್ಟಿಲ್ಲ, ಅಲ್ಲೂ ರಿಸರ್ಚ್ ಮಾಡಿದ್ದಾರೆ ವಿಂಡೋಗೆ. ಬೇರೆ ದೇಶದಿಂದ ಬಂದವರು ಸುಮ್ಮನೆ ಹೇಳಲ್ಲ ಇಂಡಿಯಾ ಅಂದರೆ ಗಲೀಜು ಅಂತ. ನಮ್ಮ ಜನಗಳೇ ಈ ಥರ ಇದ್ದಾರೆ, ಏನು ಮಾಡೋಣ ಹೇಳಿ. ಎಲ್ಲರೂ ಅದೇ ಥರ ಅಂತ ಹೇಳೋಕ್ಕಾಗಲ್ಲ, ಅವರಲ್ಲೂ ಕ್ಲೀನಿನೆಸ್ ಮೇಂಟೈನ್ ಮಾಡೋರು ಇರ್ತಾರೆ. ಬಟ್ ಅಲ್ಲಿ ವಿಂಡೋದಲ್ಲಿ ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇದೆ. ಅಷ್ಟು ಅರ್ಜೆಂಟ್ ಆದರೆ ಇಲ್ಲೆಲ್ಲ ವಾಶ್ರೂಮ್ಗಳಿರ್ತವೆ, ಅಲ್ಲಿಗೆ ಹೋಗ್ಬೋದು. ಬಟ್ ಅದಕ್ಕೂ ಪೇ ಮಾಡಬೇಕು ಅಂತ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ಮಾಡ್ತಾರೆ. ಓಕೆ, ಲೋಯರ್ ಅಗೋಡಾ ಫೋರ್ಟ್ ನೋಡಾಯಿತು. ಪ್ಲೇಸ್ ಸಕ್ಕತ್ತಾಗಿದೆ. ನೀವೇನಾದ್ರು ಬಂದು ಸ್ವಲ್ಪ ಫ್ರೀ ಟೈಮ್ ಇದ್ದರೆ, ಒಂದು ಅರ್ಧ ಗಂಟೆ ನಿಮಗೆ ಫ್ರೀ ಇದ್ದರೆ ಆರಾಮಾಗಿ ಬರ್ಬೋದು. ಬಾಗಾ ಬೀಚಿಂದ ಒಂದು 7 to 8 ಕಿಲೋಮೀಟರ್ಸ್ ಆಗುತ್ತೆ, 15 ಮಿನಿಟ್ಸ್ ಜರ್ನಿ. ಇಟ್ಸ್ ಓಕೆ, ವರ್ತ್ ಇಟ್. ಲೊಕೇಶನ್ ಸಕ್ಕತ್ತಾಗಿದೆ. ಅದು ಸಂಜೆ ಹೊತ್ತು ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಇಲ್ಲ ಬಿಸಿಲು ಬರೋಕ್ಕಿಂತ ಮುಂಚೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ನನಗೆ ಏನು ಸಿಕ್ತು ಅಂತ. ಇಲ್ಲೇ ರೋಡ್ ಮಧ್ಯೆ ಹೋಗ್ತಾ ಇದ್ದೆ. ಈ ರೋಡು ಅಗೋಡಾ ಜೈಲ್ ಮತ್ತೆ ವ್ಯೂ ಪಾಯಿಂಟಿಗೆ ಹೋಗುತ್ತೆ. ಅದೇ ರೋಡ್ ಮಧ್ಯದಲ್ಲಿ ಇದನ್ನ ಇಟ್ಟಿದ್ದಾರೆ ನೋಡಿ, ಹಳೆ ಕಾಲದ ಕೆನಾನ್ ಇಟ್ಟಿದ್ದಾರೆ, ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದು. ನಾನಿವಾಗ ಗೋವಾದ ಅಗೋಡಾ ಜೈಲಲ್ಲಿ ಇದ್ದೀನಿ. ಇದು ತುಂಬಾ ಹಳೆ ಕಾಲದ ಜೈಲು. ಈ ಜೈಲು 1612 ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದು. 2015 ತನಕ ಈ ಜೈಲನ್ನ ಯೂಸ್ ಮಾಡ್ತಾ ಇದ್ರು ಗೋವಾ ಗೌರ್ಮೆಂಟ್ ಅವರು. ಬಟ್ ಆಫ್ಟರ್ 2015 ಇದನ್ನ ಮ್ಯೂಸಿಯಂ ತರ ಮಾಡಿದ್ದಾರೆ ಇವಾಗ. ಸೊ
ನೋಡೋಣ ಒಳಗಡೆ ಹೇಗಿದೆ ಏನೇನಿದೆ ಅಂತ ನೋಡೋಣ ಗೊತ್ತಾಗುತ್ತೆ. ಹಂಗೆ ಸುಮಾರು ಕೆನನ್ ಇದ್ದಾವೆ, ಎಲ್ಲ ಸಮುದ್ರ ತೀರಕ್ಕಿದೆ. ಯಾರಿಗಾರು ಅಗೋಡ ಫೋರ್ಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ನೋಡ್ಕೊಂಬಿಡಿ. ಇಲ್ಲೇ ಅಗೋಡ ಜೈಲು ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲೇ ನೋಡಿ ಗೊತ್ತಾಗುತ್ತೆ, ಪೂರ್ತಿ ಇನ್ಫಾರ್ಮೇಷನ್ ಇದೆ. ನೋಡಿ ಇವಾಗ ಜೈಲೊಳಗೆ ಬಂದಿದ್ದೀನಿ. ಎಲ್ಲ ಬಿಲ್ಡಿಂಗ್ ಎಲ್ಲ ಫುಲ್ಲು ಹಳೇದಾಗಿದೆ. ನೋಡಿ ಇದನ್ನೊಂದು ಕೈದಿಗಳ ಸೆಲ್ಲು ನೋಡಿ, ಇದೇ ಥರ ಬೆಡ್ ಎಲ್ಲ ಇರ್ತಾಯಿತ್ತು, ಇಲ್ಲೇ ಮಲ್ಕೊಬೇಕಿತ್ತು. ಹೀಗೆ ಸುಮಾರು ಸೆಲ್ಗಳಿದ್ದಾವೆ. ನೋಡೋಣ ಸೆಲ್ ಒಳಗಿನ್ನು ಏನೇನಿದೆ ಅಂತ. ಎಲ್ಲ ಸೆಲ್ಗಳಿಗೂ ಈ ಥರ ಲಾಕ್ ಹಾಕಿದ್ದಾರೆ, ಹಾಗಾಗಿ ಹೋಗೋಕ್ಕಾಗಲ್ಲ. ನೋಡಿ ಫುಲ್ಲು ಕತ್ಲೆ ಅಂದರೆ ಕತ್ಲೆ, ಒಂದು ಚೂರು ಬೆಳಕಿಲ್ಲ. ಇದೊಂದು ಕೀ ಓಪನ್ ಇದೆ, ಓಪನ್ ಮಾಡ್ಕೊಂಡು ಒಳಗೆ ಹೋಗೋಣ. ನೋಡಿ ಇಷ್ಟೇ ರೂಮು, ಫುಲ್ಲು ಚಿಕ್ಕ ರೂಮು. ಮತ್ತೆ ವಾಪಸ್ ಲಾಕ್ ಹಾಕ್ಬಿಡೋಣ, ಇಲ್ಲಾಂದರೆ ಯಾರು ಕೈದಿಗಳು ತಪ್ಪಿಸ್ಕೊಂಡ್ಬಿಟ್ರೆ ಕಷ್ಟ. ನಾನಿವಾಗ ಹೋಗ್ತಾ ಇದ್ದೀನಿ ಅಗೋಡ ಇಂಟರಾಕ್ಟಿವ್ ಮ್ಯೂಸಿಯಂ ಗೋವಾ ದ ಲ್ಯಾಂಡ್ ಅಂತ. ಈ ಡೋರ್ ಒಳಗಡೆ ಹೋದರೆ ಮ್ಯೂಸಿಯಂ ಸಿಗುತ್ತೆ. ಫುಲ್ ಹೌಸ್ಫುಲ್ ಇದೆ. ಈ ಬೀಚಿಗೆ ಎಂಟ್ರಿ ಆಗೋಕ್ಕೆ ಎಂಟ್ರಿ ಟಿಕೆಟ್ ತೊಗೊಬೇಕು, ಮತ್ತು ಪಾರ್ಕಿಂಗಿಗೆ ಕೂಡ ಕೊಡಬೇಕು. ನೋಡಿ 200 ರೂಪೀಸ್ ಇಸ್ಕೊಂಡಿದ್ದಾರೆ. ಅಂತೂ ಇಂತೂ ಅಗೋಡ ಜೈಲನ್ನ ನೋಡಿದ್ದಾಯಿತು. ನನಗೆ ಕೇಳಿದ್ರೆ ನಿಜವಾಗ್ಲೂ ವರ್ತ್ ಇರಲಿಲ್ಲ. 200 ರೂಪೀಸ್ ಅಷ್ಟು ನೋಡೋವಂಥದ್ದು ಏನು ಇರಲಿಲ್ಲ ಅಲ್ಲಿ. ವರ್ತ್ ಇಟ್ ಅಂತ ಅನಿಸಿಲ್ಲ ನನಗೆ. ಯಾಕೆ ಅಂದರೆ ಸೆಲ್ಸ್ ಕೂಡ ಅಷ್ಟೇ, ಸೆಲ್ಗಳು ನಾರ್ಮಲ್ ರೂಮ್ ಇದ್ದಂಗಿದಾವೆ. ಮ್ಯೂಸಿಯಂ ಅಲ್ಲೂ ಅಷ್ಟೇ ಅಂಥದ್ದು ಏನು ಐಟಮ್ಸ್ ಏನು ಇಟ್ಟಿಲ್ಲ, ಜಸ್ಟ್ ಟಿವಿಗಳನ್ನು ಹಾಕ್ಬಿಟ್ಟು ಇಟ್ಟಿದ್ದಾರೆ. ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ ಅಷ್ಟೇ. 200 ರೂಪೀಸ್ ಅಷ್ಟು ನಿಜ ವರ್ತ್ ಇರಲಿಲ್ಲ. 50 ರೂಪೀಸ್ ಅಥವಾ 100 ರೂಪೀಸ್ ಕರೆಕ್ಟ್ ಆಗಿತ್ತು ಅದಕ್ಕೆ ರೇಟು. 100 ರೂಪೀಸ್ ಆ್ಯಕ್ಚುಲಿ ಜಾಸ್ತಿನೇ, ಬಟ್ ಕೊಡ್ಬೋದಿತ್ತು, ವರ್ತ್ ಇಟ್ ಅಂತ ಅನ್ನಿಸ್ತಿತ್ತು.
₹200 ನಿಜ ವರ್ತಿಟ್ ಆಗಿಲ್ಲ. ಅದ್ರ ಜೊತೆಗೆ ಗಾಡಿ ಪಾರ್ಕಿಂಗಿಗೋಸ್ಕರ ₹50 ಕೂಡ ಕೊಡಬೇಕು. ಸೊ ₹50 ನನಗೆ ಕೊಟ್ಟು ಎಲ್ಲಾ ಕಡೆ ಸಾಕಾಗೋಗಿದೆ. ಏನಿಲ್ಲ ಅಂದ್ರೂ ₹500 ನನಗೆ ಅದರಲ್ಲೇ ಆಗಿದೆ ಪಾರ್ಕಿಂಗ್ ಅಂತ ಕೊಟ್ಟಿದ್ದು. ಸೊ ₹50 ಏನಕ್ಕೆ ಪಾರ್ಕಿಂಗ್ ಅಂತ ಗೊತ್ತಿಲ್ಲ, ಏನು ಸೇಫ್ ಪಾರ್ಕಿಂಗ್ ಏನು ಇಲ್ಲ, ನಾರ್ಮಲ್ ರಸ್ತೆ ಮೇಲೆ ಬಿಟ್ಟು ಹೋಗೋದು ಗಾಡಿನ. ಸೊ ಏನು ಸೇಫ್ಟಿ ಏನಿಲ್ಲ, ನೋಡ್ಕೊಳಕ್ಕೆ ಯಾರು ಇರಲ್ಲ ಅಲ್ಲಿ. ಬಟ್ ಇರ್ಲಿ, ಟೂರಿಸಂ ಇಂದಾನೆ ಅವರು ಅರ್ನ್ ಮಾಡೋದು ದುಡ್ಡನ್ನ. ಸೊ ಕಂಪ್ಲೇಂಟ್ ಮಾಡಕ್ಕಾಗಲ್ಲ ನಾವು ಅದನ್ನ. ಟೈಮ್ ಇವಾಗ 2:15 ಆಗಿದೆ. ಇವಾಗ ನಾನು ಇಮ್ಯಾಕ್ಯುಲೇಟ್ ಕನ್ಸೆಪ್ಚುಯಲ್ ಚರ್ಚ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ತುಂಬಾ ಫೇಮಸ್ ಅದು ಗೋವಾದಲ್ಲಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಗೊತ್ತಿಲ್ಲ, ಮ್ಯಾಪ್ ಹಾಕೊಂಡು ಹೋಗ್ತೀನಿ. ಸೊ ನೋಡೋಣ, ಇನ್ನು 3 ಗಂಟೆ ಆಗಿಲ್ಲ, ಅಲ್ಲಿಗೆ ರೀಚ್ ಆಗೋಷ್ಟಿಗೆ 3 ಗಂಟೆ ಆಗತ್ತೆ. ಅದಾದ್ಮೇಲೆ ಇನ್ನು ಏನೇನ್ ಮಾಡೋಣ ಅಂತ ಗೊತ್ತಿಲ್ಲ, ನೋಡ್ಬೇಕು. ನಾನಿವಾಗ ಇರೋದು ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಅಲ್ಲಿ. ಇದು ಬಾಗಾ ಬೀಚ್ ಇಂದ 7 ಕಿಲೋಮೀಟರ್ ದೂರ ಆಗುತ್ತೆ. ಈ ಚರ್ಚ್ ಇರೋದು ಪಂಜಿಮ್ ನಲ್ಲಿ. ಈ ಚರ್ಚ್ ಕನ್ಸ್ಟ್ರಕ್ಟ್ ಆಗಿರೋದು 1541 ಇಯರ್ ಅಲ್ಲಿ. ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದು ಪಂಜಿಮ್ ಮೇಲೆ ಗಮನ ಇಡಕ್ಕೋಸ್ಕರ ಒಂದು ಟವರ್ ತರ ಯೂಸ್ ಆಗ್ತಾ ಇತ್ತು. ಇದು ಪೋರ್ಚುಗೀಸ್ ಟೈಮ್ ಅಲ್ಲಿ. ನಾನಿವಾಗ ಬಂದಿರೋದು ಪಾರಾ ರೋಡ್ ಅಂತ ಏನಕ್ಕೆ ಕರೀತಾರೆ ಇದನ್ನ ಅಂದ್ರೆ, ಈ ರೋಡಲ್ಲಿ ಡಿಯರ್ ಜಿಂದಗಿ ಮೂವಿ ಶೂಟಿಂಗ್ ನಡೆದಿತ್ತು. ಸೊ ಡಿಯರ್ ಜಿಂದಗಿ ಮೂವಿ ನೀವು ಮತ್ತೊಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ. ಇದೇ ಲೊಕೇಶನಲ್ಲಿ ಶಾರುಖ್ ಖಾನ್ ಮತ್ತು ಆಲಿಯಾ ಭಟ್ ಇಂದು ಡಿಯರ್ ಜಿಂದಗಿ ಅಂತ ಮೂವಿ ಶೂಟಿಂಗ್ ನಡೆದಿತ್ತು ಇಲ್ಲಿ. ಸೊ ಶೂಟಿಂಗ್ ಆದಮೇಲಿಂದ ಈ ರೋಡು ತುಂಬ ಫೇಮಸ್ ಆಗಿದೆ. ತುಂಬ ಜನ ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ. ಆ್ಯಕ್ಚುಲಿ ರಿಯಾಲಿಟಿ ಹೇಳ್ಬೇಕಂದ್ರೆ ಇಲ್ಲಿ ಜಾಸ್ತಿ ಏನೂ ಇಲ್ಲ, ಬರೀ ಆ ಕಡೆ ಈ ಕಡೆ ಲೆಫ್ಟ್ ರೈಟ್ 2 ಕಡೆ ತೆಂಗಿನ ಮರ ಇದೆ ಅಷ್ಟೇ. ಅದನ್ನು ನೋಡೋಕ್ಕೋಸ್ಕರ ಬರ್ತಾರೆ. ಫ್ಯಾನ್ಸ್ಗಳು ಎಂತೆಂಥ ಕ್ರೇಜಿಯಾಗಿರ್ತಾರೆ ಅಂದರೆ, ಜಸ್ಟ್ ಒಂದು ಶೂಟಿಂಗ್ ಪ್ಲೇಸನ್ನೇ ಒಂದು ಲೊಕೇಶನ್ ಥರ ಮಾಡಿಬಿಡ್ತಾರೆ, ಟೂರಿಸ್ಟ್ ಲೊಕೇಶನ್ ಥರ. ಸೊ ಅದಕ್ಕೆ ಹೇಳೋದು, ಫ್ಯಾನ್ ಬೇಸ್ ತುಂಬ ಸ್ಟ್ರಾಂಗ್ ಯಾವತ್ತಿದ್ರು. ನೋಡಿ ರಾಕೆಟ್ 3 ಇದೆ, ಮರ್ಸಿಡೀಸ್. ನಾನಿವಾಗ ಇರೋದು ಫೌಂಟೇನಸ್ ಅಂತ. ಇದು ಕಲರ್ಫುಲ್ ಟೌನ್ ಆಫ್ ಪಂಜಿಮ್ ಅಂತಲೂ ಕರೀತಾರೆ. ಇದು ಪೋರ್ಚುಗೀಸ್ ಟೈಮಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ಸು. ಇಲ್ಲಿ ಪೋರ್ಚುಗಲ್ ರೂಲರ್ಸ್ಗಳು ಇರ್ತಾ ಇದ್ರು. ಪೋರ್ಚುಗಲ್ ರೂಲರ್ಸ್ಗಳು ವಾಸ ಮಾಡ್ತಿದ್ದಂಥ ಜಾಗ ಇದು. ಇಲ್ಲಿ ಒಂದೊಂದು ಮನೇನು ಒಂದೊಂದು ಕಲರ್ಗಳಿದ್ದಾವೆ, ಹಾಗಾಗಿ ಈ ಟೌನ್ ಫುಲ್ ಕಲರ್ಫುಲ್ ಆಗಿ ಕಾಣುತ್ತೆ ಯಾವಾಗ್ಲೂ. ಈ ಟೌನಿನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಈ ಮನೆಗಳಲ್ಲಿ ಈಗಲೂ ಕೂಡ ವಾಸ ಮಾಡ್ತಾರೆ. ಈ ಟೌನ್ ಫುಲ್ಲು ವಾಸ ಆಗಿದ್ದಾರೆ.
नोइंट रहे क्या? सॉरी सॉरी, पता नहीं था, पता नहीं था. ನಾನು ಇವಾಗ ಇಮ್ಯಾಕ್ಯುಲೇಟ್ ಚರ್ಚ್ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಹಾಗೆ ನಿಮಗೆ ತೋರಿಸಿದೆ ಕಲರ್ಫುಲ್ ಪೇಂಟಿಂಗ್ಸ್ ಇರುವಂಥ ಒಂದು ಲೊಕೇಶನ್ ತೋರಿಸ್ದೆ ನಿಮಗೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಲೊಕೇಶನ್ ಅಂತ. ಆ ಪ್ಲೇಸಿಗೇನೋ ನೇಮ್ ಹೇಳ್ತಾರೆ, ಅದೇನಂತ ಎಕ್ಸಾಕ್ಟ್ಲಿ ನನಗೆ ನೆನಪಿಲ್ಲ, ಬಟ್ ನಿಮಗೆ ಟೆಕ್ಸ್ಟಲ್ಲಿ ಹಾಕ್ತೀನಿ. ಈ ಮ್ಯಾಪ್ ಯಾಕೋ ಹೆವಿ ಕನ್ಫ್ಯೂಸ್ ಮಾಡಿಸ್ತಾ ಇದೆ, ಹೆಂಗಿಂಗೋ ಹೋಗೋಕೆ ಕೆಡ್ತಾ ಇದೆ. ಇವಾಗ ಸೇತುವೆ ಮೇಲೆ ಹೋಗು ಅಂತ ಹೇಳ್ತಾ ಇದೆ, ಯಾಕೋ ಹೆವಿ ಕನ್ಫ್ಯೂಸ್ ಮಾಡಿಸ್ತಾ ಇದೆ. ನಾನು ಗೋಪ್ರೋ ಏನಕ್ಕೆ ಹಾಕೊಂಡೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಕಸಿನೋಸ್ ತೋರಿಸೋಣ ಅಂತ ಅಂದ್ಕೊಂಡು ಹಾಕಿದೆ. ನೋಡಿ ಅದೇ ದೂರದಲ್ಲಿ ಕಾಣಿಸ್ತಾ ಇದೆ ಅನ್ಸತ್ತೆ ನಿಮಗೆ, ದೊಡ್ಡ ದೊಡ್ಡದು ಶಿಪ್ಗಳಿದ್ದಾವೆ, ಅದೇ ಕಸಿನೋ. ಮ್ಯಾಪ್ ಅಂತೂ ಫುಲ್ಲು ನನಗೆ ಸುತ್ತೋಡಿಸ್ತಾ ಇದೆ. ಇವಾಗಷ್ಟೇ ಈ ಪ್ಲೇಸಿಂದ ಹೋಗಿದ್ದೆ ನಾನು, ಮತ್ತೆ ವಾಪಸ್ ಇಲ್ಲಿಗೆ ಬಂದೆ. ನೋಡಿ ಡೆಲ್ಟಿನ್ ಕಸಿನೋ ಅಂತೆ. सर इधर हिल टॉप किधर है वागातर बीच का? उस तरफ. ओके थैंक यू. सर इधर हिल टॉप किधर है वागातर बीच का? सनसेट पॉइंट दिखता है ना? हाँ 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 सीधा. सर वो वागातर बीच का हिल टॉप किधर है जी? सनसेट दिखता है ना? हाँ क्या स्ट्रेट जाऊँ? ये सामने जाओगे पास में 20 कदम चल के हाँ हिल टॉप है. ಓಕೆ ಥ್ಯಾಂಕ್ ಯು. ನೋಡಿ IBW ಇಲ್ಲೇ ಆಗಿತ್ತು. ಇಂಡಿಯಾ ಬೈಕ್ ವೀಕ್ ಅಂತ ಬೋರ್ಡ್ ಹಾಕಿದಾರಲ್ಲ, ಇವಾಗ ಇಂಡಿಯಾ ಬೈಕ್ ವೀಕ್ ಎಲ್ಲ ಮುಗಿದಿದೆ, ಸೊ ಹಾಗಾಗಿ ಎಲ್ಲ ತೆಗೆದುಬಿಟ್ಟಿದ್ದಾರೆ. सर वो हिल टॉप किधर है इधर वागातर बीच का? सनसेट दिखता है ना? बाइक नहीं जाता? ओके थैंक यू. ಓಕೆ ಇದು ಯಾವುದೋ ಲೊಕೇಶನಲ್ಲಿ ಹೋಗ್ತಾ ಇದ್ದೀನಿ. ಲೋಕಲ್ಸ್ ಕೇಳಿದ್ರೆ ಒಬ್ರೊಬ್ರು ಒಂದೊಂದು ರೂಟ್ ಹೇಳ್ತಾರೆ, ಗೂಗಲ್ ಮ್ಯಾಪಲ್ಲಿ ಇನ್ನೊಂದು ರೂಟ್ ಹೇಳುತ್ತೆ. ಫುಲ್ಲು ಕನ್ಫ್ಯೂಷನ್ ಇದೆ ಇಲ್ಲಿಗೆ ಬರಬೇಕು ಅಂದರೆ. ನೋಡೋಣ ಈ ರೋಡ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಸನ್ಸೆಟ್ಟಿಗೆ ಲೇಟ್ ಆಗ್ತಾಯಿದೆ ಆಲ್ರೆಡಿ, ತುಂಬ ಲೇಟ್ ಆಗದೆ ಇದ್ರೆ ಸಾಕು. ಓಕೆ ಇಲ್ಲಿಂದ ಮೇಲೆ ಹತ್ತಬೇಕು. ನೋಡಿ IBW ಸೆಟಪ್ ಎಲ್ಲ ಇನ್ನೂ ಹಾಗೆ ಇದೆ, ತೆಗಿತಾ ಇದ್ದಾರೆ ಇವಾಗ. ಸೊ ಈ ಗುಡ್ಡ ಹತ್ತಬೇಕು ನಾನು, ಬಟ್ ಯಾವ ರೂಟ್ ಕರೆಕ್ಟಾಗಿ ಅಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ, ಅಲ್ಲೆಲ್ಲ ಹೋಗ್ತಿದ್ದಾರೆ ಸ್ಕೂಟಿಯವರು, ನಾವು ಅಲ್ಲಿಂದ ಹೋಗಿ ಟ್ರೈ ಮಾಡೋಣ. ಸ್ವಲ್ಪ ಮಣ್ಣು ಲೂಸ್ ಇದೆ, ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೊಡಿಬೇಕು ಗಾಡಿನ, ಸ್ಕಿಡ್ ಆಗ್ತಾ ಇದೆ. ಫುಲ್ ಆಫ್ ರೋಡಿಂಗ್ ಇದೆ. ಇಲ್ಲಿಗೆ ಹೋಗಬೇಕು ಅಂದರೆ ಹೆವಿ ಸ್ಕಿಡ್ ಆಗತ್ತೆ ಇಲ್ಲಿ. ಎಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಸ್ಕೂಟಿಯವರು. ರಿವರ್ಸ್ ಬರೋದೇ ಬಿಟ್ಟರೆ हाँ थोड़ा हेल्प करो. एक मिनट. थोड़ा पीछे. थैंक यू. मैं भी वहाँ तक चढ़ाया, मैं बोला ऊपर नहीं जाएगा. ऐसे ही
ಥ್ಯಾಂಕ್ ಯು. ಶಿಟ್, ಗಾಡಿ ಲೈಟಾಗಿ ಕಾಲ ಮೇಲೆ ಬಿತ್ತು, ಸ್ಟಿಲ್ ಶೋ ಇತ್ತು, ಏನೂ ಆಗಲಿಲ್ಲ. ಹೆವಿ ಡೆಡ್ಲಿ ಇದೆ ಮಾತ್ರ. ಮಿರರ್ ಫುಲ್ಲು ಟರ್ನ್ ಆಗಿದೆ. ಇದೊಂದು ಹೋಯಿತು, ಫುಲ್ ಕಟ್ಟಾಗೋಯ್ತು. ಮೊಬೈಲ್ ತೆಗೆದುಬಿಡೋಣ. ಪುಣ್ಯಕ್ಕೆ ಮೊಬೈಲಿಗೇನೂ ಆಗಲಿಲ್ಲ. ಓಕೆ, ಮೊಬೈಲ್ ಸೇಫ್. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಕೆಳಗಿಳಿಸೋದು ಹೇಗೆ ಅಂತ. ಆಗಿದ್ದಾಗಲಿ ಜೈ ಅಂತ ಹೋಗ್ಬಿಡೋಣ. ಪುಣ್ಯಾತ್ಮ ಇವನೇ ಯಾರೋ ಬೈಕ್ ತಾನೇನು ಇಲ್ಲಿಗೆ. ಪುಣ್ಯಕ್ಕೆ ಗಾಡಿಗೇನೂ ಡ್ಯಾಮೇಜ್ ಆಗಲಿಲ್ಲ. ಇಷ್ಟೆಲ್ಲ ಕಷ್ಟಪಡ್ಕೊಂಡು ಹಿಲ್ ಟಾಪ್ ಮೇಲೆ ಬಂದಿದ್ದಕ್ಕೆ ಒಳ್ಳೆ ವ್ಯೂ ಸಿಗುತ್ತಾ ಅಂತ ನೋಡೋಣ. ವ್ಯೂ ಏನೋ ಚೆನ್ನಾಗಿದೆ. ಎಕ್ಸ್ಟ್ರೀಮ್ ಆಗೋಯ್ತು ಮಾತ್ರ. ಈ ಟಾಪಿಗೆ ಬರೋಕ್ಕೆ ಬೈಕಿನ ತ್ಯಾಗ ಮಾಡಿದ್ದೀನಿ, ಮೊಬೈಲ್ ಮೌಂಟ್ ತ್ಯಾಗ ಮಾಡಿದ್ದೀನಿ, ಕಾಲಿನ ತ್ಯಾಗ ಮಾಡಿದ್ದೀನಿ. ಬೈಕನ್ನು ಬಿಟ್ಬಿಡೋಣ ಅಂದ್ಕೊಂಡೆ ಬೀಳೋಕ್ಕೂ, ಬಟ್ ಕಂಟ್ರೋಲ್ ಆಗುತ್ತೆ ಅಂತ ನೋಡೋಣ ಅಂತ ಸ್ವಲ್ಪ ಟ್ರೈ ಮಾಡೋಕ್ಕೆ ಹೋದೆ. ಅವತ್ತು ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ 160 kg ಒಂದೇ ಸಲ ಸಿಂಗಲ್ ಕಾಲ ಮೇಲೆ ಬಿದ್ದಾಗ ವೆಯ್ಟ್ ಫೀಲ್ ಆಗುತ್ತೆ. ಓಕೆ, ಸಿನಿಮ್ಯಾಟಿಕ್ಸಲ್ಲಿ ನೋಡಿ. ನಿನ್ನೆ ಹಿಲ್ ಟಾಪಿಂದ ವಾಪಸ್ ಬರಬೇಕಾದ್ರೆ ತುಂಬ ಲೇಟಾಗಿ ಹೋಗಿತ್ತು. 7-7:30 ಆಗೋಯ್ತು. ಸೊ ಅದಕ್ಕೆ ಡೈರೆಕ್ಟಾಗಿ ಬಂದು ಅವನು ಊಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟೆ. ಸೊ ಅದಕ್ಕೆ ನಿನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಇವಾಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಕಾಲಲ್ಲಿ ಸ್ವಲ್ಪ ಪೇನ್ ಹಂಗೆ ಇದೆ ಆ್ಯಕ್ಚುಲಿ. ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಅನಿಸ್ತಾ ಇದೆ. ನಿನ್ನೆ ಬಿದ್ದಾಗೇನು ಅನಿಸ್ತಾ ಇರಲಿಲ್ಲ ಅಷ್ಟೊಂದು, ಬಟ್ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇವಾಗ. ಇಟ್ಸ್ ಓಕೆ. ಒಳ್ಳೆ ಟ್ರಿಪ್ ಆದಮೇಲೆ ಗುಡ್ ಥಿಂಗ್ಸ್ ಆಗುತ್ತೆ, ಬ್ಯಾಡ್ ಥಿಂಗ್ಸ್ ಆಗುತ್ತೆ. ಸೊ ಎಲ್ಲದನ್ನ ಎಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ, ಅದೇ ಮೆಮೊರಿ ಆಗುತ್ತೆ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್, ಬಿ ಅಡ್ವೆಂಚರಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.